ಕೊಲೀಗ್ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಕಂಪೇರ್ ಟು ದಿಸ್ ಇಸ್ ವೆರಿ ಸಾಫ್ಟ್ ಆ್ಯಂಡ್ ಅದೆಲ್ಲ ಅಪ್ಲೈ ಮಾಡಿರೋದ್ರಿಂದ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಇದನ್ನು ನಾನು ಇಯರ್ಬಡ್ಸಿಂದ ಅಪ್ಲೈ ಮಾಡ್ತೀನಿ. ನಾವು ಹಾಕ್ಕೋಬೇಕು ಏನು ಚೇರಿಗೆ ಹಾಕಬೇಕು ಗೊತ್ತಿಲ್ಲ. ಒರಿಜಿನಲ್ ಮ್ಯಾಂಗೋ ಮಿಲ್ಕ್ ಶೇಕ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 160 ರೂಪೀಸ್ಗೆ 2 ಮ್ಯಾಂಗೋಸ್ ಅಂತ ಹೇಳಿದ್ರು. ಇವತ್ತು ಸ್ಯಾಟರ್ಡೇ ಎನಿವೇಸ್ ನಾನು ಮನೇಲೇ ಇರ್ತೀನಿ. ಲವ್ ಇಸ್ ಇಂಪಾರ್ಟೆಂಟ್. ಲವ್ ಇಸ್ ಇಂಪಾರ್ಟೆಂಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನದಿಂದ ನಾನು ಡೇ ಇನ್ ಮೈ ಲೈಫ್ ಅನ್ನೋದನ್ನು ವಿಡಿಯೋ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಸ್ಯಾಟರ್ಡೇ ಎನಿವೇಸ್ ನಾನು ಮನೇಲೇ ಇರ್ತೀನಿ. ಸೊ ನನ್ನ ತಮ್ಮ ಇವಾಗ ಊರಿಗೆ ಹೋಗಿದ್ದಾನೆ, ಬಿಕಾಸ್ ನನ್ನ ತಂಗಿದು ಡೆಲಿವರಿ ಆಗಿರೋದ್ರಿಂದ ಊರಿಗೆ ಹೋಗಿದ್ದಾನೆ. ಸೊ ನಾನು ಒಬ್ಬಳೇ ಇರೋದ್ರಿಂದ ನನ್ನ ಒಂದು ಡೇ ಹೇಗಿರುತ್ತೆ ಅಂತ ಅನ್ನೋದನ್ನ ನಿಮ್ಮ ಮುಂದೆ ಇವತ್ತು ತೋರಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನನಗೆ ನೋಡಿ ಹೀಟ್ ಬಬಲ್ಸ್ ಎಲ್ಲ ಆಗ್ಬಿಟ್ಟಿದೆ ತುಂಬ. ಆ್ಯಂಡ್ ಏನು ತಿನ್ನೋಕ್ಕೂ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ತುಂಬ ಬಾಯಿ ಒಳಗಡೆ ಎಲ್ಲ ಗುಳ್ಳೆಗಳಾಗ್ಬಿಟ್ಟಿದೆ. ಹಾಗಾಗಿ ಇಡ್ಲಿ ಆರ್ಡ್ರ್ ಮಾಡಿಕೊಂಡೆ ನಾನು. ಸ್ವಲ್ಪ ಖಾರ ಏನಾದರೂ ಕಡಿಮೆ ಇರೋದು ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ಇಡ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. A to B ಇಂದ ಆರ್ಡರ್ ಮಾಡಿಕೊಂಡೆ. ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟೇ, 2 ಇಡ್ಲಿ, ಚಟ್ನಿ, ಸಾಂಬಾರು. ಮ್ಯಾಂಗೋಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಬಿಗ್ ಬಾಸ್ಕೆಟಲ್ಲಿ ರಸ್ಪುರಿ ಮ್ಯಾಂಗೋನ ಆರ್ಡರ್ ಮಾಡಿಕೊಂಡೆ. ಅದು ಆ್ಯಕ್ಚುಲಿ 160 ರೂಪೀಸ್ಗೆ 2 ಮ್ಯಾಂಗೋಸ್ ಅಂತ ಹೇಳಿದ್ರು. ಹಾಗೆ ವಾಟರ್ಮೆಲನ್ನು ಮತ್ತು ಹಾಲು ಕೂಡ ಖಾಲಿಯಾಗಿತ್ತು. ಹಾಲು ಹಾಗೆ ಕೆಲವೊಂದು ವೆಜಿಟೇಬಲ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ, ರಸಮ್ ಏನಾದರೂ ಮಾಡ್ಕೊಳ್ಳೋಣ ಅಂತ. ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ಅಂದ ತಕ್ಷಣ ಒರಿಜಿನಲ್ ಮ್ಯಾಂಗೋ ಮಿಲ್ಕ್ ಶೇಕ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಪೌಡರ್ ಹಾಕ್ಬಿಟ್ಟು ಫುಲ್ ಹಾಲು ಸಕ್ಕರೆ ಹಾಕ್ಬಿಟ್ಟೆಲ್ಲ ಕೊಟ್ಬಿಟ್ಟಿದ್ದಾರೆ A to B ಇಂದ. ಗುಡ್. ಆ್ಯಕ್ಚುಲಿ ತುಂಬ ಇಲ್ಲಿ ಹೀಟ್ ಬಬಲ್ಸ್ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಡೋಲೋ ಜೆಲ್ಸ್ GT ಅಂತ ಒಂದು ಆರ್ಡರ್ ಮಾಡ್ಕೊಂಡಿದ್ದೆ. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದರು. ಸೊ ಇದನ್ನೇನೋ ಸ್ಯಾಲೋ ಮಾಡಬಾರ್ದಂತೆ, ಉಗಿತಾ ಇರಬೇಕಂತೆ. ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಲೆಟ್ ಮೀ ಸಿ. ಸೊ ಇದನ್ನು ನಾನು ಇಯರ್ಬಡ್ಸಿಂದ ಅಪ್ಲೈ ಮಾಡ್ತೀನಿ. ಆ್ಯಕ್ಚುಲಿ ಈ ಥರದ್ದು ನಮ್ಮ ಪಾಪುಗೆ ಮೌತ್ ಅಲ್ಸರ್ ಎಲ್ಲ ಆದಾಗ ಓ ಗಾಡ್, ಇದು ಉರಿತಾ ಇದೆ ತುಂಬ. ಆ ಕ್ರೀಮ್ ಹಚ್ಕೊಂಡ್ಮೇಲೆ ಬಾಯಿ ಒಳಗಡೆ ಎಲ್ಲ ಸ್ವಲ್ಪ ಅನಿಸ್ತಾ ಇತ್ತು. ಹಾಗೆ ಆ ಕ್ರೀಮನ್ನು ಸಾಲೋ ಮಾಡಬಾರ್ದಾಗಿತ್ತು, ಉಗಿತಾನೆ ಇರಬೇಕಿತ್ತು. ಸೊ ಹಾಗಾಗಿ ನನಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಮಧ್ಯಾಹ್ನಕ್ಕೆ ರೈಸ್ ಹಾಗೆ ಆಲೂಗಡ್ಡೆ ಫ್ರೈ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೈಸ್ಗೆ ಇಡ್ತಾ ಇದ್ದೀನಿ. ಒಬ್ಬಳೇ ಇರೋದ್ರಿಂದ ಒಂದು ಕಪ್ ಅಥವಾ ಸ್ಮಾಲ್ 2 ಕಪ್ ಆದರೂ ಓಕೆ, 2 ಟೈಮ್ಸ್ ಆರಾಮಾಗಿ ಆಗಿಬಿಡುತ್ತೆ ನನಗೆ. ಆ್ಯಂಡ್ ರೈಸ್ ಕುಕ್ಕರ್ ಇರೋದ್ರಿಂದ ಇನ್ನೂ ಈಸಿ ಆಗಿಬಿಡುತ್ತೆ. ನಾನು ಕುಕ್ಕಿಗೆ ಇಟ್ಬಿಟ್ಟು ಬೇರೆ ಕೆಲಸನೂ ಮಾಡ್ಕೋಬೋದು ಆರಾಮಾಗಿ. ಇವಾಗ ರೈಸ್ಗೆ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಅದೆಲ್ಲ ಅಪ್ಲೈ ಮಾಡಿರೋದ್ರಿಂದ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗ ನಾನು ಏನಂತ ಹೇಳ್ತಾರೆ, ಆ್ಯಕ್ಚುಲಿ ನುಗ್ಗೆಕಾಯಿ ಇತ್ತು, ನುಗ್ಗೆಕಾಯಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಿಕಾಸ್ ಆಲ್ರೆಡಿ ತುಂಬ ಇದಾಗಿರೋದ್ರಿಂದ, ಅಲ್ಸರ್ ಥರ ಆಗಿರೋದ್ರಿಂದ ಸ್ವಲ್ಪ ಆಲೂ ಫ್ರೈ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಆಲೂ ಫ್ರೈ ಆದರೆ ಬೇಗ ಅಷ್ಟು ಏನಂತ ಹೇಳ್ತಾರೆ, ಬಿಸಿ ಅಥವಾ ಖಾರ ಇರಲ್ಲ. ಸೊ ಹಾಗಾಗಿ ಆಲೂ ಫ್ರೈ ಮಾಡ್ಕೊಂಬಿಡ್ತೀನಿ. ಒಬ್ಬಳೇ ಆಗಿರೋದ್ರಿಂದ ಜಾಸ್ತಿ ಏನಿರಲ್ಲ, ಒಂದು 2-3 ಹಚ್ಕೊಂಡ್ರು ಸಾಕು. ರೈಸ್ ಕೂಡ ಆಗೋಯ್ತು ಇನ್ನೇನು. ಸೊ ಅದು ವಾಮಿಗೆ ಬಂದರೆ ಇನ್ನೇನು ರೈಸ್ ಆಗಿದೆ ಅಂತಲೇ ಅರ್ಥ. ಸೊ ಅದೊಂದು ಚೆನ್ನಾಗಾಯಿತು. ನನಗೆ ಕುಕ್ಕರ್ ಮನೆಗೆ ಬಂದಮೇಲೆ ಈಸಿ ಆಗೋಯಿತು. ಸೊ ಜಾಸ್ತಿ ಏನು ಇದು ಮಾಡೋದಿರಲ್ಲ. ಸೊ ಇವಾಗ ಬೇಗ ಬೇಗ ಆಲೂಗಡ್ಡೆ ಇಟ್ಕೊಂಡು ಆ್ಯಂಡ್ ಏನಂತ ಹೇಳ್ತಾರೆ ಫ್ರೈ ಮಾಡಿಕೊಂಡು ಆಮೇಲೆ ಊಟ ಮಾಡಿಬಿಡೋದು ಅಷ್ಟೇ. ಸೊ ಇವಾಗ ನಾನು ವೀಡಿಯೋನ ಕಂಟಿನ್ಯೂ ಮಾಡಲ್ಲ, ಬಿಕಾಸ್ ನಂಗೆ ಯಾವ್ದಾದ್ರು ಮೂವಿ ನೋಡಿಕೊಂಡು ಸ್ವಲ್ಪ ಅಡುಗೆ ಮಾಡಿದ್ರೆ ಬೇಗ ಆಗ್ಬಿಡುತ್ತೆ. ಇದು ವೀಡಿಯೋ ಆನ್ ಮಾಡಬೇಕು ಅಂದರೆ ಹಂಗೆ ನೋಡ್ತಾ ಇರಬೇಕಾಗುತ್ತೆ.
ಒಬ್ಬಳೇ ಇದ್ದಾಗ ಯಾವುದಾದ್ರೂ ಮೂವಿ ನೋಡ್ತಾ ನಾನು ಕೆಲಸ ಮಾಡಿಬಿಟ್ರೆ ಕೆಲಸ ಎಷ್ಟು ಬೇಗ ಆಯಿತು ಅಂತಲೂ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ತಮ್ಮ ಮ್ಯಾಡ್ 2 ಮೂವಿ ಬಿಟ್ಟಿದ್ದಾರೆ ನೆಟ್ಫ್ಲಿಕ್ಸಲ್ಲಿ ನೋಡು ಅಂತ ಹೇಳಿದ್ದ. ಸೊ ನೋಡೂ ಇರಲಿಲ್ಲ ಆ ಮೂವಿನ. ನಾನು ಥಿಯೇಟ್ರಿಗೆ ಹೋಗಬೇಕಿತ್ತು, ಬಟ್ ಮಿಸ್ ಆಯಿತು. ಸೊ ಹಾಗಾಗಿ ಮ್ಯಾಡ್ 2ನ ಮೂವಿ ಹಚ್ಕೊಂಡು ಬೇಗ ನಾನು ಅಡುಗೆನೂ ಮುಗಿಸ್ಕೊಂಡ್ಬಿಟ್ಟೆ. ಹೇಗಾಯಿತು ಅಂತಲೂ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನನ್ನ ಕೊಲಿಗ್ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಸೊ ಮನೆ ನೋಡಿದ್ರೆ ಗಬ್ಬಾಗಿದೆ. ಇವಾಗಂತೂ ಏನೂ ಕ್ಲೀನ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ಬೆಡ್ ಸ್ವಲ್ಪ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಮಿಕ್ಕಿರೋದೆಲ್ಲ ಚೆನ್ನಾಗೇ ಇದೆ. ಹೇಳ್ಬಿಡ್ತೀನಿ ಅವಳಿಗೆ ನಾನು ರೂಮ್ನಾಗ ಬರೋಕ್ಕೆ ಹೋಗ್ಬೇಡ ಅಂತ. ರೂಮೆಲ್ಲ ತುಂಬ ಗಲೀಜಾಗಿದೆ. ಸೊ ಓಕೆ, ನೋಡೋಣ ಬಿಡಿ, ಫ್ರೆಂಡೇ ಅಲ್ವಾ, ಅರ್ಥ ಮಾಡ್ಕೊತಾಳೆ ಅನ್ಕೋತೀನಿ. ಸೊ ಫೈನಲ್ ಆಗಿ ಕ್ಯಾಮ್ರಾಮ್ಯಾನ್ ಆಗಿರೋದು ನನ್ನ ಕೊಲ್ಲಿಗೆ, ನನ್ನ ಫ್ರೆಂಡು ಇಲ್ಲ. ಸೊ ಮನೆಗೆ ಬಂದಳು. ಸೊ ಆಲ್ರೆಡಿ ಸಾಂಬಾರೆಲ್ಲ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. ಇವಾಗ ನಾನು ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ. ಸೊ ಇದು ಬಂದುಬಿಟ್ಟು ನನಗೆ ಬ್ಯಾಕ್ ಪೇನ್ ತುಂಬ ಆಗ್ತಾಯಿತ್ತು ಆಫೀಸಲ್ಲಿ. ಸೊ ಹಾಗಾಗಿ ಚೇರ್ಗೆ ಅಂತ ಒಂದು ಪಿಲ್ಲೋ ಮತ್ತು ಸೀಟರ್ ಥರ ಒಂದು ಆರ್ಡ್ರ್ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಮುಂದೆ ಅನ್ಪ್ಯಾಕ್ ಮಾಡ್ತೀನಿ. ನಾನು ಇನ್ನೂ ನೋಡಿಲ್ಲ ಅದು ಹೇಗಿದೆ ಏನು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ, ಅನ್ಪ್ಯಾಕ್ ಮಾಡಿ ನೋಡೋಣ ಹೇಗಿದೆ ಅಂತ. ನನಗೆ ತುಂಬ ಜನ ಹೇಳಿದರು ಯೂಸ್ಫುಲ್ ಇದೆ ಅಂತ ಹೇಳಿದರು, ಬಟ್ ನಾನು ಅಷ್ಟು ಯೂಸ್ ಮಾಡಿರಲಿಲ್ಲ ಮುಂಚೆ. ನಾನು ಬೇಕಾದ್ರೆ ನಂಗೆ ಬ್ಯಾಕ್ ಪೇನ್ ಬಂದಿರಲಿಲ್ಲ. ಓಕೆ. ಇವಾಗ ಆ್ಯಕ್ಚುಲಿ ತುಂಬ ದಿನ ಏನಾದರೂ ನಾವು ಕೂತ್ಕೊಂಡಲ್ಲೇ ಪ್ಲೇಸಲ್ಲಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಬ್ಯಾಕ್ ಪೇನ್ ಬಂದೇ ಬರುತ್ತೆ. ಸೊ ನನಗೂ ಹಾಗೆ ಬ್ಯಾಕ್ ಪೇನ್ ತುಂಬ ಆಗ್ತಾಯಿತ್ತು. ಆ್ಯಂಡ್ ಈ ಪ್ರಾಡಕ್ಟ್ನ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಈ ಪ್ರಾಡಕ್ಟ್ ಹೆಸರು ಹೇಳ್ತೀನಿ, ನೆನಪಿಲ್ಲ. ಕಾಸ್ಟಿ ಪ್ಲಸ್ ಅಂತ ಆರ್ಡ್ರ್ ಮಾಡಿದ್ದು. ಸೊ ಟಂಟಣ ಇದು ಬಂದುಬಿಟ್ಟು ಬ್ಯಾಕ್ಗೆ. ಸೊ ಚೆನ್ನಾಗಿದೆ, ಸ್ಮೂತಾಗಿದೆ, ಆ್ಯಕ್ಚುಲಿ ಹೆವಿ ಸ್ಮೂತಾಗಿದೆ. ಆ್ಯಂಡ್ ಇಲ್ಲಿ ಒಂದು ಬೆಲ್ಟ್ ಥರ ಕೊಟ್ಟಿದ್ದಾನೆ. ಸೊ ಇದನ್ನ ಎಲ್ಲಿ ಹಾಕ್ಕೋಬೇಕು, ನಾವು ಹಾಕ್ಕೋಬೇಕು, ಏನು ಚೇರ್ಗೆ ಹಾಕಬೇಕು ಗೊತ್ತಿಲ್ಲ. ಸೊ ಐ ಥಿಂಕ್ ಚೇರ್ಗೆ ಹಾಕಬೇಕು ಅನ್ಸುತ್ತಲ್ಲ. ಹಾಂ, ಚೇರ್ಗೆ ಹಾಕಬೇಕಿದ್ದನ್ನು ಹಿಂಗೆ ಹಿಂದ್ಗಡೆ ಚೇರ್ಗೆ ಮೂವ್ ಆಗದಿರೋ ಥರ ಹಿಂಗೆ ಹಾಕ್ಬಿಟ್ರೆ ಚೇರ್ಗೆ ಶಿಫ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಇವಾಗ ಇಟ್ಕೊಂಡ್ಬಿಡೋಣ ಇಲ್ಲೇ. ನೈಸ್, ಚೆನ್ನಾಗಿದೆ. ಓಕೆ, ಇವಾಗ ಬಂದುಬಿಟ್ಟು ನಮ್ಮ ಬುಡಕ್ಕೆ ಹಾಕುವಂಥದ್ದಿದು. ಸೊ ಕೆಳಗಡೆ ಸೀಟರ್ಗೆ, ಬಟ್ ಇದು ಸ್ವಲ್ಪ ಹಾರ್ಡಿದೆ, ತುಂಬ ಹಾರ್ಡಿದೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಹಿಂಗೆ ಇರಬೇಕಾ ಅಥವಾ ನಾವು ಕೂತ್ಕೊಂಡ್ಮೇಲೆ ಮೆತ್ತಗಾಗುತ್ತೋ ಏನೂ ಗೊತ್ತಿಲ್ಲ, ನೋಡೋಣ. ಬಟ್ ಇದು ಸ್ವಲ್ಪ ಹಾರ್ಡ್ ಅನ್ನಿಸ್ತಾ ಇದೆ. ಬಟ್ ಕಂಪೇರ್ ಟು ದಿಸ್ ಇಸ್ ವೆರಿ ಸಾಫ್ಟ್, ಸಖತ್ತಾಗಿದೆ. ನಾನು ಯೂಸ್ ಮಾಡಿ ನೋಡಿ ನಿಮಗೆ ಡೆಫಿನೆಟ್ಲಿ ರಿವ್ಯೂಸ್ನ ಹೇಳ್ತೀನಿ. ನಾನು ಇದಕ್ಕೆ ಪೇ ಮಾಡಿದ್ದು 1980 ರೂಪೀಸ್. ಐ ಥಿಂಕ್ ವರ್ತ್ ಅನಿಸುತ್ತೆ 1980 ರೂಪೀಸ್. ಬಟ್ ಯೂಸ್ ಮಾಡಾದ್ಮೇಲೆ ಅದರದ್ದು ಬೆನಿಫಿಟ್ಸ್ ಮೇಲೆ ಹೇಳ್ಬೋದು. ಹಾಂ, 1899 ರೂಪೀಸ್ನ ನಾನು ಪೇ ಮಾಡಿದ್ದು. ಇದು ಟಿಸಾನ್ ಅಲ್ಲ, ಕಾಸ್ಟಿ ಪ್ಲಸ್ಸಿಂದ ನಾನು ಮಾಡಿರೋದು. ಸೊ ಮಸ್ಟ್ ಆಲ್ಮೋಸ್ಟ್ IT ಕಂಪ್ನಿಗಳಲ್ಲಿ ವರ್ಕ್ ಮಾಡೋರಿಗೆ ಇದು ಬೇಕೇ ಬೇಕು, ಬ್ಯಾಕ್ ಪೇನ್ ಅದೆಲ್ಲ ಬರದೇ ಇರೋದಕ್ಕೆ. ಇವಾಗ ರಸಮ್ ರೆಡಿಯಾಗಿದೆ. ಹಾಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ, ಫ್ರೈ ಮಾಡಿದ್ದೆ ಕಂಪ್ಲೀಟಾಗಿ. ಆಮೇಲೆ ಸೌತೆಕಾಯಿ ಮಾಡಿದ್ದೀನಿ. ಆಮೇಲೆ ರೈಸ್ ಕೂಡ ರೆಡಿಯಾಗಿದೆ. ಸೊ ಇನ್ನೇನು ಊಟ ಮಾಡೋದು ಅಷ್ಟೇ. ಸೊ ಆಲ್ರೆಡಿ ನನ್ನ ಫ್ರೆಂಡ್ ಬಂದಿದ್ದಾಳೆ. ಸೊ ಅವ್ಳಿಗೆ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಐ ಆಮ್ ನಾಟ್ ಕ್ಯಾಪ್ಚರಿಂಗ್ ಹರ್. ಆಲ್ರೆಡಿ 5 o'clock ಆಗಿಬಿಟ್ಟಿದೆ. ಮಧ್ಯಾಹ್ನ ಊಟ ನಾವು ಇವಾಗ ಮಾಡ್ತಾಯಿದ್ವಿ. ನಾನು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ, ಹಾಗಾಗಿ ಲೇಟ್ ಆಯಿತು. ಸೊ ಇವಾಗ ಊಟ ಮಾಡಿಬಿಟ್ಟು ನೋಡ್ತೀನಿ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಲೆಟ್ಸ್ ಸೀ. ಸೊ ಫೈನಲಿ ಊಟ ರೆಡಿ. ರೈಸ್, ಆಲೂಗಡ್ಡೆ ಪಲ್ಯ, ಮೊಸರು, ಸೌತೆಕಾಯಿ, ರಸಮ್. ಟೇಸ್ಟ್ ಹೆಂಗಿದೆ ಅಂತ ನನ್ನ ಫ್ರೆಂಡ್ ಹೇಳ್ಬೇಕು. ಹೆಂಗೆ ಇದೆ ಟೇಸ್ಟು? ಐ ಹ್ಯಾಡ್ ಗೈಸ್ ಆಲ್ರೆಡಿ. ಟೇಸ್ಟ್ ಹೆಂಗೈತಿ? ಆಲೂಗಡ್ಡೆ ಓಕೆ, ಚೆನ್ನಾಗೈತಾ? ನಾಟ್ ಬ್ಯಾಡ್, ಚೆನ್ನಾಗೈತೆ ಅಂತ ಹೇಳ್ತಿದ್ದಾಳೆ. ನೋಡಮ್ಮ, ನಾನು ನೋಡ್ತೀನಿ. ಬೇಡ, ಕುಕ್ಕರು. ಸೊ
ಫೈನಲಿ ಮೇಡಮ್ ಅವರು ಹೋಗಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಇರು ಅಂದ್ರೆ ಇರಕ್ಕೆ ರೆಡಿ ಇಲ್ಲ. ಸೊ ಅಟ್ಲೀಸ್ಟ್ ಹೋಗೋದ್ರಲ್ಲಿ ಒಂದು ಒಳ್ಳೆ ಟೀ ಮಾಡ್ಕೊಳ್ಳೋಣ ಅಂತ. ಮಧ್ಯಾಹ್ನ ಟೀ ಮಾಡ್ಕೊಟ್ಟಿದ್ದೆ, ಅದರಲ್ಲಿ ಚಾಪುಡಿ ಇರಲಿಲ್ಲ, ಏನಿರಲಿಲ್ಲ ಅಂದರು. ಕವಿ ನಿಜ ಚೆನ್ನಾಗಿತ್ತಿಲ್ಲ. ಸತ್ಯವಾಗಿ ಹೇಳ್ಬೇಕು ನೀನು. ಆಫೀಸಲ್ಲೆಲ್ಲ ಇವಳು ಹೆಂಗೆ ಅಂದ್ರೆ ನನಗೆ ಸ್ವಲ್ಪ ಕರಿಬೇವು ಹಾಕ್ರಿ, ಕೊತ್ತಂಬರಿ ಹಾಕ್ರಿ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ಸ್ಕೊಂಡು ಮಾಡಿಸ್ಕೊಂತಾಳೆ. ನಾನು ಇಲ್ಲೇನೋ ಹಂಗೆ ಸುಮ್ಮನೆ ಮಾಡಿದ್ದೀನಿ ಅಂದ್ರೆ ಪಾಪ ಕುಡಿದು. ಸೊ ಲವ್ ಇಸ್ ಇಂಪಾರ್ಟೆಂಟ್. ಲವ್ ಇಸ್ ಇಂಪಾರ್ಟೆಂಟ್. ಸೊ ಇವಾಗ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಮೇಡಮ್ ಅವ್ರು ಇನ್ನೇನು ಹೋಗ್ತಾರೆ. ಥ್ಯಾಂಕ್ ಯು. ಹೆಂಗಿದೆ ಕುಡಿದು ಹೇಳು ಕವಿ. ಥ್ಯಾಂಕ್ ಯು. ಬೆಳಗ್ಗೆಗಿಂತ ಸ್ವಲ್ಪ ನೈಸ್. ಥ್ಯಾಂಕ್ ಯು.